ಎಲ್ಲರಿಗೂ ನಮಸ್ಕಾರ. ವಿಷ್ಣುತನ ಗುರಾಜ ವಿಜೇತಿ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಕಲಿಪುರುಷನ ಬಗ್ಗೆ ಹೇಳ್ತಾ ಇದ್ದೀನಿ. ನಾವು ಕಲಿಯುಗದಲ್ಲಿ ಇದ್ದೀವಿ. ಈ ಕಲಿಯ ಒಂದು ಪರಿಣಾಮ ನಮ್ಮೆಲ್ಲರ ಮೇಲೂ ಇದೆ. ಅಧರ್ಮ, ಅತ್ಯಾಚಾರ, ಅಹಿಂಸೆ ಎಲ್ಲ ಕಡೆ ತಾಂಡವವಾಡ್ತಾ ಇದೆ. ಕಲಿಯುಗದಲ್ಲಿ ಎಂತೆಂಥ ವಿಸ್ಮಯಗಳೆಲ್ಲ ಆಗ್ತಾ ಇದ್ದಾವೆ. ಯಾಕೆ ಆಗ್ತಾ ಇದ್ದಾವೆ ಅನ್ನೋದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ಅನಂತ ಸೃಷ್ಟಿಯ ಸಮಯವನ್ನು ನಾವು 4 ಭಾಗಗಳಾಗಿ ವಿಭಜಿಸ್ತೀವಿ. ಕಲಿಯುಗದ ಕಾಲ ಒಂದು ಪರಿಮಿತಿ ಏನಪ್ಪ ಅಂದರೆ 4,32,000 ವರ್ಷಗಳು. ಈ 4,32,000 ವರ್ಷಗಳಲ್ಲಿ ಕಲಿಯ ಪ್ರಭಾವ ಎಲ್ಲರ ಮೇಲೂ ಇರುತ್ತೆ. ಅವ ಹೇಳಿದ ಹಾಗೆ ಎಲ್ಲರೂ ಕೇಳ್ತಾ ಇರ್ತಾರೆ. ಶ್ರೀಕೃಷ್ಣ ತನ್ನ ಒಂದು ಅವತಾರವನ್ನು ಕೊನೆಗೊಳಿಸಿದ್ದು ಕ್ರಿಸ್ತಿಶಕ 3102ರಲ್ಲಿ. ಹಾಗೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ನಡೆದಿದ್ದು ಕ್ರಿಸ್ತಪೂರ್ವ 3138ರಲ್ಲಿ. ಹಾಗೆ ಶ್ರೀಕೃಷ್ಣ ತನ್ನ ಒಂದು ಅವತಾರವನ್ನು ಸಮಾಪ್ತಿಗೊಳಿಸಿದಾಗ ಆವಾಗಲಿಂದನೇ ಕಲಿಗಾಲ ಪ್ರಾರಂಭ ಆಯಿತು ಅಂತ. ದ್ವಾಪರ ಯುಗದ ಅಂತ್ಯದಲ್ಲಿ ಅಧರ್ಮ, ಅಸತ್ಯ ಎಂಬ ದಂಪತಿಗಳಿರ್ತಾರೆ. ಆ ದಂಪತಿಗಳಿಗೆ ಕಂಬ ಮತ್ತು ಮಾಯಾ ಅಂತ ಮಕ್ಕಳಿರ್ತಾರೆ. ಅವರಿಬ್ಬರು ಅಣ್ಣ ತಂಗಿ ಇರ್ತಾರೆ. ಆದರೂ ಅವರು ಮದುವೆ ಆಗ್ತಾರೆ. ಇವರಿಗೆ ದಂಭ ಮತ್ತು ವಿಕೃತಿ ಅಂತ ಮಕ್ಕಳಾಗ್ತಾರೆ. ಅವರು ಅಣ್ಣ ತಂಗಿಯರು ಇರ್ತಾರೆ. ಅವರು ಮದುವೆ ಆಗ್ತಾರೆ. ಅವರಿಗೆ ಕ್ರೋಧ ಅನ್ನೋ ಗಂಡು ಮಗು ಆಗುತ್ತೆ. ಹಿಂಸೆ ಅನ್ನೋ ಹೆಣ್ಣು ಮಗಳಾಗ್ತಾಳೆ. ಅವರು ಅಣ್ಣ ತಂಗಿಯರು ಇರ್ತಾರೆ. ಅವರು ಸಹಿತ ಮದುವೆ ಆಗ್ತಾರೆ. ಈ ಕಲಿಯುಗದಲ್ಲಿ ನೋಡಿ, ಅಣ್ಣ ತಂಗಿ ಮದುವೆ ಆಗ್ತಾರೆ. ಅವರು ಕ್ರೋಧ ಮತ್ತು ಹಿಂಸೆ ಅನ್ನೋ ದಂಪತಿಗಳಿಗೆ ಹುಟ್ಟಿದವನೇ ಈ ಕಲಿಪುರುಷ. ಇಂಥ ಕಲಿಪುರುಷನಿಗೆ ಬಹಳಷ್ಟು ದುರ್ಗುಣಗಳು, ದುರ್ವಿಚಾರಗಳು, ದುರ್ನಡತೆ ಇರೋದೇ ಈ ಕಲಿಪುರುಷನ ಲಕ್ಷಣ. ಈ ಕಲಿಪುರುಷನಿಗೆ ಅಕ್ರಮ, ಅನ್ಯಾಯ ಬಹಳ ಅಂದರೆ ಬಹಳ ಇಷ್ಟ. ಅವನಿಗೆ ಇನ್ನೊಂದು ಏನಪ್ಪ ಅಂದರೆ ಮದ್ಯಪ್ರಿಯ. ಮದ್ಯವನ್ನು ಸೇವಿಸೋರು ಅವನ ಕಲಿಪುರುಷನ ಪ್ರಭಾವಕ್ಕೆ ಒಳಗಾಗಿರ್ತಾರೆ. ಮಾಂಸವನ್ನು ಸೇವಿಸ್ತಾರಲ್ಲ, ಅವರು ಸಹಿತ ಕಲಿಪುರುಷನ ಪ್ರಭಾವಕ್ಕೆ ಒಳಗಾಗಿರ್ತಾರೆ. ಕಲಿಯುಗದಲ್ಲಿ ಮದ್ಯ, ಮಾಂಸ, ಜೂಜು ಇವೆಲ್ಲವೂ ವಿಜೃಂಭಿಸ್ತಾ ಇದ್ದಾವೆ. ಹಾಗೆ ವ್ಯಭಿಚಾರ. ಸರಳವಾಗಿ ರೊಕ್ಕ ಗಳಿಸಲಿಕ್ಕೆ ಸಾಕಷ್ಟು ಅಡ್ಡದಾರಿಗಳನ್ನು ಹಿಡಿದಿದ್ದಾರೆ. ಸಾಕಷ್ಟು ದಾಳಿಗಳನ್ನು ಮಾಡ್ತಾರೆ, ಮಾರಣ ಹೋಮ ಮಾಡ್ತಾರೆ, ಮತ್ತು ಕೊಲೆಗಳನ್ನು ಮಾಡ್ತಾರೆ, ಸುಲಿಗೆಯನ್ನು ಮಾಡ್ತಾರೆ. ಇವು ಎಲ್ಲವೂ ಸಹಿತ ಕಲಿಯ ಪರಿಣಾಮದಿಂದ ಈ ಕಲಿಯುಗದಲ್ಲಿ ನಡೀತಕ್ಕಂಥವು. ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ ಇವ್ಯಾವೂ ಆಗಿಲ್ಲ. ಈ ದರೋಡೆ ಮಾಡೋದು, ಅತ್ಯಾಚಾರ ಮಾಡೋದು, ಹಾಗೆ ಈ ಎಲ್ಲ ವಾಮ ಮಾರ್ಗಗಳು ಏನಿದ್ದಾವೆ, ದುಡ್ಡು ಗಳಿಸ್ತಕ್ಕಂಥ ಸುಲಭ ದಾರಿಗಳು, ಇವು ಕಲಿಪುರುಷನ ಒಂದು ಪರಿಣಾಮದಿಂದ ಆಗ್ತವೆ ಅಂತ. ಈ ಕಲಿಪುರುಷನಿಗೆ ಬಹಳ ಇಷ್ಟ ಇವೆಲ್ಲ ಅಡ್ಡದಾರಿಗಳು. ಕೊಲೆ ಮಾಡೋದು, ಸುಲಿಗೆ ಮಾಡೋದು, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದು. ಅವನಿಗೆ ಇನ್ನೊಂದು ಏನು ಇಷ್ಟಪ್ಪ ಅಂದರೆ ಲೈಂಗಿಕ ಕ್ರಿಯೆಗಳಂದ್ರೆ ಬಹಳ ಇಷ್ಟ ಅಂತೆ. ನೋಡ್ರಿ, ಲೈಂಗಿಕ ಕ್ರಿಯೆಗಳಂದರೆ ಬಹಳ ಇಷ್ಟ ಅಂತೆ ಕಲಿಪುರುಷನಿಗೆ. ಈ ಕಲಿಪುರುಷ ಹೆತ್ತವನಪ್ಪ ಅಂತಂದರೆ ಮಹಾ ಮಾಯಗಾರ, ಮಂತ್ರತಂತ್ರಗಳ ಮಾಯಗಾರ ಇವನು. ಸೃಷ್ಟಿಕರ್ತನನ್ನೇ ಮೀರಿಸ್ತಕ್ಕಂಥ ಬುದ್ಧಿ ಉಳ್ಳವನು. ವಿಶ್ವಕರ್ಮವನ್ನು ಮೀರಿಸ್ತಕ್ಕಂಥ ತಂತ್ರಗಾರ, ರಾಕ್ಷಸ ಗುಣವುಳ್ಳವನು, ವೇದಗಳ ವಿನಾಶಕ ಇವ. ಹಾಗೆ ಸನಾತನ ಧರ್ಮದ ವಿನಾಶಕನೂ ಸಹಿತ, ಧರ್ಮ ವಿರೋಧಿ. ಇವನು ರಾಕ್ಷಸ ಗುಣವುಳ್ಳತಕ್ಕಂಥ ದೇವರು, ಬ್ರಾಹ್ಮಣ ದ್ವೇಷಿ. ಈ ಕಲಿಯುಗದಲ್ಲಿ ಜನಿಸಿದವರೆಲ್ಲ ಅವರನ್ನು ಆವರಿಸಿ ಅವರಿಂದ ಅರಾಜಕತೆಗಳನ್ನು ಸೃಷ್ಟಿಸಿ ಸಂತೋಷ ಪಡ್ತಕ್ಕಂಥವನೇ ಈ ಕಲಿಪುರುಷನ ನಿಜವಾದಂತಹ ಗುಣ. ಈ ಕಲಿಯುಗದಲ್ಲಿ ಯಾರ್ಯಾರು ವಾಸ ಮಾಡ್ತಾರೆ ಅವರಲ್ಲೆಲ್ಲ ಅರಾಚಕತೆಗಳನ್ನು ಸೃಷ್ಟಿ ಮಾಡಿ ಸಂತೋಷ ಪಡ್ತಕ್ಕಂಥವ್ನು ಇವನು. ಪ್ರತಿಯೊಬ್ಬರು ಈ ಕಲಿಯುಗದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಅವನ ಒಂದು ಮಾಯಾಜಾಲಕ್ಕೆ ಒಳಗಾಗಿರ್ತಾರೆ. ಅನೇಕ ವಿಚಿತ್ರ ವಿಸ್ಮಯಗಳು ನಡೀತಾ ಇರ್ತವೆ. ಇವನ್ನೆಲ್ಲ ಸೃಷ್ಟಿ ಮಾಡಿದವನು ಕಲಿಪುರುಷ. ಬ್ರಹ್ಮನು ಸಹಿತ ಇವನ ಸೃಷ್ಟಿಯನ್ನು ನೋಡಿ ವಿಸ್ಮಯ ಪಡ್ತಾನೆ. ಅಂಥ ವಿಚಿತ್ರ ಸೃಷ್ಟಿಯನ್ನು ಸೃಷ್ಟಿಸಿದವನು ಕಲಿಪುರುಷ. ಈ ಕಲಿಪುರುಷನ ಸೃಷ್ಟಿಗೆ ಬ್ರಹ್ಮನು ಸಹಿತ ಬೆರಗಾಗ್ತಾನೆ ಅಂತ. ಬ್ರಹ್ಮದೇವರ ಸೃಷ್ಟಿನೂ ಸಹಿತ ಇಷ್ಟು ವಿಚಿತ್ರವಾಗಿಲ್ಲ. ಹಾಗೆ ಇವನ ಒಂದು ಸೃಷ್ಟಿಗೆ ಆಗಲಿ, ವಿಚಿತ್ರಕ್ಕೆ ಆಗಲಿ
ಬಹಳಷ್ಟು ಜನ ಮಾರು ಹೋಗ್ತಾರೆ. ಹಾಗೆ ವಿಶ್ವಕರ್ಮನ ಪ್ರತಿಯೊಬ್ಬರ ಮನೆಯಲ್ಲಿ ವಿಶ್ವಕರ್ಮ ಜನಿಸ್ತಾರೆ. ಹಾಗೆ ಈ ಕಲಿಪುರುಷನ ಪ್ರಭಾವಕ್ಕೆ ನಾವು ಸ್ವಲ್ಪ ನಮ್ಮನ್ನು ನಾವು ಹತೋಟಿಯಲ್ಲಿ ಇಟ್ಕೊಂಡು ಒಳಗಾಗದೆ, ಕಲಿಪುರುಷನ ಪ್ರಭಾವಕ್ಕೆ ಒಳಗಾಗದೆ ಸತ್ಯದ ಮಾರ್ಗದಲ್ಲಿ ನಡೆಯೋಣ. ನಾವು ನಮ್ಮ ಮಕ್ಕಳನ್ನು ಸತ್ಯದ ಮಾರ್ಗದಲ್ಲಿ ನಡೆಸೋಣ. ದ್ವಾಪರ ಯುಗ, ತ್ರೇತಾಯುಗದಲ್ಲಿ ಇದ್ದಂಥ ಸಾಮಾನ್ಯ ಜನರ ಜೀವನ ಹೇಗಿತ್ತು ಹಾಗೆ ಬಾಳಲಿಕ್ಕೆ ಎಲ್ಲರೂ ನಾವು ಪ್ರಯತ್ನ ಪಡೋಣ. ಕಲಿಪುರುಷ ಹೇಗಿದ್ದಾನೆ, ಅವನ ದುರ್ಗುಣಗಳೇನು ಅಂತ ಗೊತ್ತಾದ ಮೇಲೂ ಸಹಿತ ನಾವು ಒಂದು ಸ್ವಲ್ಪ ಸತ್ಯದ ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ನಿಮ್ಮ ಅಭಿಪ್ರಾಯ ತಿಳಿಸೋದು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.